ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ ನಮಸ್ಕಾರಗಳು. ಮೊನ್ನೆ ದಿವಸ ಏನು ನಮ್ಮ ಸಂಘಟನೆಯವರು ಪ್ರಥಮ್ ಅವ್ರಿಗೆ, ತಿಕ್ಲ ಪ್ರಥಮ್ ಅವ್ರಿಗೆ, ಮುಟ್ಟಾಳ ಪ್ರಥಮನಿಗೆ ಮಸಿ ಬಳಿತಾರೆ. ಇವರು ಮಸಿ ಬೆಳೆದ್ಬಿಟ್ಟು ಸೂಪರ್, ನೀವು ಮಸಿ ಬೆಳೆದಿದ್ದು ಭಯಂಕರ ಸೂಪರು, ಏನೋ ದೊಡ್ಡ ಸಾಧನೆ ಮಾಡಿದ್ದೀರಿ, ಭಯಂಕರ ಸಾಧನೆ ಮಾಡಿದ್ದೀರಿ, ಅದು ಸೂಪರು. ಅವನಿಗೆ ಮಸಿ ಬೆಳೆದಿದ್ದು ಭಯಂಕರ ಸೂಪರು. ಆದರೆ ಇವ್ರಿಗೆ ಅವಮಾನ ಮಾಡ್ತಾರೆ. ಒಂದು ಕಡೆಯಿಂದ ಇವ್ರಿಗೆ ಅವಮಾನ ಮಾಡ್ತಾ ಇದ್ದೀರ, ಒಂದು ಕಡೆಯಿಂದ. ಗೊತ್ತಾಯ್ತಾ? ಏನಪ್ಪ ಅಂದರೆ ಪೂರ್ತಿ ಕೇಳಿಸ್ಕೊಳ್ಳಿ. ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಆಮೇಲೆ ನೀವು ಏನು ಬೇಕಾದ್ರೂ ಕಮೆಂಟ್ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಬೈಕೊಳ್ಳಿ. ಆದರೆ ಈ ನಮ್ಮ ದೇವರು ಅಂಬೇಡ್ಕರ್ ಅವರು ಇದ್ದಾರಲ್ಲ, ಇಡೀ ನಮ್ಮ ಏನು ಸಂಸದರಿದ್ದಾರಲ್ಲ ಎಲ್ಲರನ್ನೂ ಎದುರಿಸಿದ್ದಾರೆ ಇವರು. ಪ್ರತಿಯೊಬ್ಬರೂ ಎದುರಿಸಿದ್ದಾರೆ. ಈ ಅಧಿವೇಶನದಲ್ಲಿ ಮಾತಾಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಸರಿಯಾಗಿ ಉತ್ತರ ಕೊಟ್ಟು ಅವ್ರಿಗೆ ಏನಿವತ್ತು ಸ್ಥಾನಮಾನ ಸಿಗಬೇಕು ಅದು ಸಿಗಲಿಲ್ಲ ಪಾಪ. ಅಷ್ಟು ಅದ್ಭುತವಾದ ನಾಯಕರು ನಮ್ಮ ಭಾರತ ದೇಶದಲ್ಲಿ ಯಾರು ಇಲ್ಲ. ಇವರ ಕಾಲು ದುಳುಗು ಸಮ ಇಲ್ಲ ಯಾರನ್ನು. ಯಾಕಂದರೆ ಒಂದು ಅದ್ಭುತವಾದ ಕೆಲಸ ಮಾಡೋಗಿದ್ರೆ ಅದನ್ನು ಇವ್ರ ಹೆಸರು ಹೇಳ್ಕೊಂಡು ಎಷ್ಟೋ ಜನ ಇವತ್ತು ಹೋರಾಟಗಳನ್ನು ದುರುಪಯೋಗ ಪಡಿಸ್ಕೊಂಡು ಮಾಡ್ತಾ ಇದ್ದೀರಾ. ದಯವಿಟ್ಟು ಸ್ವಲ್ಪ ಕೇಳಿಸ್ಕೊಳ್ಳಿ. ಯಾಕಂದರೆ ಇವರು ಏನೇನು ವಿರೋಧ ಮಾಡಿದ್ರೋ, ಏನೇನು ಇಷ್ಟಪಟ್ಟಿರಲಿಲ್ವೋ ಅದನ್ನು ನೀವೆಲ್ಲ ಇವತ್ತು ಇಷ್ಟಪಡ್ತಾ ಇದ್ದೀರಾ. ಕೆಲವರು ಅವ್ರು ಎಲ್ಲಿ ಹೋಗ್ಬೇಡ ಅಂತ ಹೇಳಿದ್ರು ಅಲ್ಲಿ ಹೋಗೋದು, ಏನು ಮಾಡಬೇಡ ಅಂತ ಹೇಳಿದ್ರು ಅದನ್ನು ಮಾಡೋದು, ಇದನ್ನು ಮಾಡ್ತಾ ಇದ್ದಾರೆ. ಆದರೆ ನೀವು ಪ್ರಥಮನಿಗೆ ಮಸಿ ಬೆಳೆದಿದ್ದು ನಿಮಗೆ ಸೂಪರ್ ಅನಿಸಿರ್ಬೋದು. ಸೂಪರು. ಅವನೇನು ದೊಡ್ಡ ಬುಡಂಗೂ ಅಲ್ಲ, ದೊಡ್ಡ ಮೇಧಾವಿನಿ ಅಲ್ಲ, ಏನು ದೊಡ್ಡ ಕಿಂಗೂ ಅಲ್ಲ, ದೊಡ್ಡ ರಾಜಕಾರಣಿನೂ ಅಲ್ಲ. ಅಂಥ ಅಯೋಗ್ಯನಿಗೆ ಹೋಗಿ ನೀವು ಮಸಿ ಬೆಳೆದಿದ್ದೀರಾ. ನಿಮ್ಮ ಏನಿವತ್ತು ಈ ದೇವರ ಏನು, ಇವ್ರ ಕೆಪಾಸಿಟಿ ಏನು, ನಿಮ್ಮ ಕೆಪಾಸಿಟಿ ಏನು, ಅಂಥ ಅಯೋಗ್ಯನಿಗೆ ಹೋಗಿ ಮಸಿ ಬೆಳೆಯುವುದು ಅವಶ್ಯಕತೆ ಇರಲಿಲ್ಲ. ಇದು ನನ್ನ ಅಭಿಪ್ರಾಯ. ನನಗೇನು ಯಾರು ಹೇಳಿಲ್ಲ. ಯಾಕಂದರೆ ಅವನೇ ದೊಡ್ಡ ಹುಚ್ಚ ಅಂತ ಎಲ್ಲರೂ ಹೇಳ್ತಿದ್ದೀರ, ನೀವೇ ಹೇಳ್ತಾ ಇದ್ದೀರಾ. ಅವನು ಹುಚ್ಚ, ಅವನು ತಿಕ್ಕಲ, ಅವನು ಮೆಂಟಲ್ಲು, ಅವನು ಅಯೋಗ್ಯ ಅಂತ ನೀವೇ ಹೇಳ್ತಾ ಇದ್ದೀರಾ. ಆದರೆ ಇವತ್ತು ನೀವೇ ಅವನಿಗೆ ಹೋಗಿ ಮಸಿ ಬೆಳೆದು ಅಂಥ ಅಯೋಗ್ಯನಿಗೆ ಅವನೇನು ದೊಡ್ಡ ಪುಡೋಂಗಲ್ಲ, ಏನು ದೊಡ್ಡ ಹೋರಾಟಗಾರಲ್ಲ. ನೀವು ಮಾಡಬೇಕಾಗಿರೋದು, ನೀವು ಮಸಿ ಬೆಳಿಬೇಕಾಗಿರೋದು ಯಾರಿಗಪ್ಪ ಅಂದರೆ ಇವತ್ತು ನಮ್ಮ ದಲಿತರಿಗೆ ಬರ್ತಕ್ಕಂಥ ದುಡ್ಡನ್ನು ಇವತ್ತು ನುಂಗಿ ನೀರು ಕುಡಿತಾ ಇದ್ದಾರೆ. ಇಂಥವರಿಗೆ ಮಸಿ ಬೆಳಿಬೇಕಾಗಿದೆ. ಇವತ್ತು ದಲಿತರಿಗಂತಾನೆ ಟೈಲರ್ ಮಿಷಿನ್ ಗೊತ್ತೇನ್ರಪ್ಪ, ಟೈಲರ್ ಮಿಷಿನ್ ಕೊಡ್ದೇ ಕೊಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ದುಡ್ಡು ತಿಂತಾರೆ. ಇದು ಗೊತ್ತಾ? ಇದು ಯಾವಾಗ ಮಸಿ ಬೆಳಿತೀರಿ ಇವ್ರಿಗೆ? ಇವತ್ತು ನಮ್ಮ ದಲಿತರಿಗೆ ಒಂದೇ ಒಂದು ಮನೆ ಕೊಡಿಸ್ಕೊಡೋಕ್ಕಾಗಲಿಲ್ಲ. ಒಂದು ಮನೆ ಎಲ್ಲರೂ ಹಳ್ಳಿ ಕಡೆ ಯಾವ್ದಾರು ಹಳ್ಳಿಲಿ ಬಂದು ಒಂದೇ ಒಂದು ಮನೆ ಇವತ್ತು ದಲಿತರಿಗೆ ಮನೆ ಆಗಿದೆ ತೋರಿಸ್ಕೊಟ್ಬಿಡ್ರಪ್ಪ ನೋಡೋಣ. ಸಿಟಿ ಬಿಟ್ಟು ಹೊರಗಡೆ ಬರೋದೇ ಇಲ್ಲ. ಹಳ್ಳಿ ಕಡೆ ಅಂತೂ ಬರೋದೇ ಇಲ್ಲ. ಯಾಕಂದ್ರೆ ಅಲ್ಲಿ ಏನೋ ಲಾಭ ಇಲ್ಲ. ಹಳ್ಳಿ ಕಡೆ ಏನೂ ಲಾಭ ಇಲ್ಲ, ಬರೋದಿಲ್ಲ ಅಲ್ಲಿಗೆ. ನನಗೆ ಮಾತಾಡಿದ್ರು ಏನೂ ಲಾಭ ಇಲ್ಲ ಇದ್ರ ಬಗ್ಗೆ. ನಾನು ಇವತ್ತು ನೀವು ಮಾಡೋದಕ್ಕೆ ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ದಲಿತರ ಹೆಸರು ಹೇಳ್ಕೊಂಡು ದಲಿತರ ದುಡ್ಡನ್ನು ತಿಂತಾ ಇದಾರಲ್ಲ, ಅವ್ರಿಗೆ ಯಾವಾಗ ನೀವು ಮಸಿ ಬೆಳಿತೀರಿ? ಇವತ್ತು ನಾವು ಟೈಲರ್ ಮಿಷಿನ್ ಕೊಟ್ಟೇ ಇಲ್ಲ ರೀ, ಯಾರಿಗೂ ಒಂದೇ ಒಂದು ಟೈಲರ್ ಮಿಷಿನ್ ಎಲ್ಲೂ ಕೊಟ್ಟಿಲ್ಲ. ಕೊಟ್ಟಿದ್ರೆ ಒಂದು ಕೊಟ್ಟಿರ್ಬೋದು ಅಷ್ಟೇ. ಆ ಟೈಲರ್ ಮಿಷಿನ್ ಕೊಟ್ಟೇ ಇಲ್ಲ. ಕೊಡದೇ ಇದ್ರೂ ಕೂಡ ನಾವು ಕೊಟ್ಟಿದ್ದೀವಿ ಅಂತಂದು ಹೇಳ್ಬಿಟ್ಟು ದುಡ್ಡು ತಿಂತಿದಾರಲ್ಲ, ಅದು ಯಾವಾಗ ಮಸಿ ಬೆಳೀತಾ ಇದ್ದಾರೆ? ಇವತ್ತು ದಲಿತರಿಗೆ ಬರ್ತಕ್ಕಂಥ ಅನುದಾನವನ್ನು ಅದನ್ನು ಈ ಗ್ಯಾರಂಟಿಗಳಿಗೆ ಉಪೇಕ್ಷಿಸ್ಕೊಂತ ಇದಾರಲ್ಲ, ಅವ್ರಿಗೆ ಯಾವಾಗ ಮಸಿ ಬೆಳಿತೀರಿ? ಪ್ರಥಮ ಮಸಿ ಬೆಳೆದಿರ ಸೂಪರ್, ಅವನೇ ದೊಡ್ಡ ನಾಯಕ, ಭಯಂಕರ ಪುಡಂಗು, ಅವನಿಗೆ ಮಸಿ ಬೆಳೆದಿದ್ರ ಸೂಪರ್. ನೀವೇ ಸೂಪರ್ ಅನ್ಕೊಂಡ್ರಿ, ನಿಮಗೂ ಸೂಪರ್. ಮಸಿ ಬೆಳೆದವ್ರಿಗೂ ಸೂಪರ್. ಅವನು ಅಯೋಗ್ಯ, ಅವನೊಬ್ಬ ಹುಚ್ಚ, ನನ್ನ ಮಗ ಅವನು ಹುಚ್ಚ ಅವ್ರ ಅಪ್ಪನ ಮಗ, ನನ್ನ ಮಗ ಅಲ್ಲ, ಹುಚ್ಚ ಅವ್ರ ಅಪ್ಪನ ಮಗ. ಅದು ಹೆಂಗೆ ಹುಟ್ಟಿದ್ರೋ ಗೊತ್ತಿಲ್ಲ, ಅದು ನಮಗೆ ಗೊತ್ತಾಯ್ತಾ? ಹುಚ್ಚ ಆಡ್ದಂಗೆ ಆಡ್ತಾನೆ, ಪ್ರಚಾರದ ತೆವಲು ಅಂತಾರೆ. ಹೋಗಿ ನೀವು ಮಸಿ ಬೆಳಿತೀರಲ್ಲ ರೀ. ನಿಮ್ಮ ಕೆಪಾಸಿಟಿ ಏನು, ನಿಮ್ಮ ಸಂಘದ ಕೆಪಾಸಿಟಿ ಏನು, ನಿಮ್ಮ ಕೆಪಾಸಿಟಿ ಏನು, ಸಂವಿಧಾನದ ಕೆಪಾಸಿಟಿ ಏನು, ಈ ದೇವ್ರ ಕೆಪಾಸಿಟಿ ಏನು? ಇಂಥ ಚಿಲ್ಲರೆಗಳಿಗೆಲ್ಲ ಇವರು ತಲೆನೇ ಕೆಡಿಸ್ಕೊಂಡಿಲ್ಲ. ಈ ದೇವ್ರು ಇದಾರಲ್ಲ ಇವರು, ಇಂಥ ಚಿಲ್ಲರೆಗಳಿಗೆ, ಇಂಥ ಹುಚ್ಚರಿಗೆ ಇವರು ತಲೆನೇ ಕೆಡಿಸ್ಕೊಂಡಿಲ್ಲ. ಅಂಥ ಅದ್ಭುತವಾದ ಹೋರಾಟ ಮಾಡಿ ಇವತ್ತು ನಮ್ಮ ದೇಶಕ್ಕೆ ಸಂವಿಧಾನ ಬರೆದುಕೊಟ್ಟು, ಕಾನೂನು ಬರೆದುಕೊಟ್ಟು, ಇವತ್ತು ಎಲ್ಲದನ್ನೂ ತ್ಯಾಗ ಮಾಡಿ, ಎಲ್ಲದನ್ನು ವಿರೋಧ ಮಾಡಿ ಬೌದ್ಧ ಧರ್ಮಕ್ಕೆ ಸೇರ್ಕೊಂಡ್ರು. ನೀವೇನು ಮಾಡ್ತಾ ಇದ್ದೀರಿ? ಕೆಲ್ಸಕ್ಕೆ ಬರ್ದಾರ್ಗೆ ಹೋಗಿ ಮಸಿ ಬೆಳಿತಾ ಇದ್ದೀರಿ. ಕೆಲ್ಸಕ್ಕೆ ಬರ್ದಿರ್ತಕ್ಕಂಥ ಒಂದು ಅಯೋಗ್ಯನಿಗೆ ಮಸಿ ಬೆಳಿತಾ ಇದ್ದೀರಾ. ಇದು ಅವಶ್ಯಕತೆ ಇರಲಿಲ್ಲ. ಇದು ನನ್ನ ಪ್ರಕಾರ ಇದು ನಿಮಗಿತ್ತೇನೋ ಗೊತ್ತಿಲ್ಲ, ಆದರೆ ನಮಗೆ ಅವಶ್ಯಕತೆ ಇರಲಿಲ್ಲ. ಇದು ಅಂಥ ಅಯೋಗ್ಯನಿಗೆ ಹೋಗಿ ಮಸಿ ಬೆಳೆಯೋದು ಅವಶ್ಯಕತೆ ಇರಲಿಲ್ಲ.
ಅಂಥ ಅಯೋಗ್ಯನಿಗೆ ಮಸಿ ಬಳಿಯಕ್ಕೆ ಹೋಗಿ ನಿಮ್ಮ ಕೈಗಳನ್ನು ಮಸಿ ಮಾಡ್ಕೊಂಡಿದ್ದೀರಾ, ನಿಮ್ಮ ಕೈಗಳನ್ನು ಮಸಿ ಮಾಡ್ಕೊಂಡಿದ್ದೀರಾ. ಅವನಿಗೆ ಮಸಿ ಬೆಳೆದಕ್ಕಿಂತ ಮುಂಚೆ ನಿಮ್ಮ ಕೈಗಳಿಗೆ ಮಸಿ ಆಗಿದ್ದಾವೆ. ಈಗ ನಾನು ನಿಮ್ಮನ್ನು ಕೇಳೋದಿಷ್ಟೇ, ನಮ್ಮ ದಲಿತರಿಗೆ ಟೈಲರ್ ಮಿಷಿನ್ಗಳನ್ನು ಕೊಡಬೇಕಾಗಿತ್ತು, ಕೊಟ್ಟಿದ್ದೀವಿ ಅಂತ ಆ ದುಡ್ಡು ತಿಂದಿದ್ದಾರೆ. ದಯವಿಟ್ಟು ನೀವು ಅದನ್ನು ತಿಳ್ಕೊಂಡು ಅವ್ರಿಗೆ ಹೋಗಿ ಮಸಿ ಬೆಳೀರಿ. ಇವತ್ತು ದಲಿತರಿಗೆ ಬರ್ತಕ್ಕಂಥ ಅನುದಾನನ ಎಲ್ಲ ದುಡ್ಡನ್ನು ಇವತ್ತು ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದಾರೆ. ಆ ದುಡ್ಡು ನೀರು ಕುಡಿತಾ ಇದ್ದಾರೆ, ಅದು ಕೂಡ ಸರಿಯಾಗಿ ಬರ್ತಾ ಇಲ್ಲ. ಅವ್ರಿಗೆ ಯಾವಾಗ ಮಸಿ ಬೆಳೀತಾ ಇದ್ದಾರಾ, ಇದು ಕೂಡ ಬಾಕಿ ಇದೆ. ಬರೀ ಇಂಥ ಅಯೋಗ್ಯನಿಗೆ ಮಾತ್ರ ಅಲ್ಲ ಮಸಿ ಬೆಳೆಯೋದು, ಇಂಥವ್ರಿಗೂ ಕೂಡ ಮಸಿ ಬೆಳಿಬೇಕಾಗಿದೆ. ಇವತ್ತು ಇವರು ಬರೆದಿರ್ತಕ್ಕಂಥ ಈ ಸಂವಿಧಾನನ ದುರುಪಯೋಗ ಪಡಿಸ್ಕೊಂತ ಇದ್ದಾರೆ. ಯಾವಾಗ ಮಸಿ ಬೆಳಿತೀರಿ? ನಾನು ಕೇಳೋದು ನಿಮಗೆ ಇಷ್ಟೇ, ನೀವು ಯಾವಾಗ ಮಸಿ ಬೆಳಿತೀರಿ ಅಂತ ದಯವಿಟ್ಟು ಅವ್ರಿಗೂ ಕೂಡ ಮಸಿ ಬೆಳೀರಿ ಅಂತಂದೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಹೋರಾಟಕ್ಕೊಂದು ತಾಕತ್ತಿರಬೇಕು, ನಮ್ಮ ಹೋರಾಟಕ್ಕೊಂದು ಗತ್ತಿರಬೇಕು. ನಾವು ಯಾರ ಮೇಲೆ ಮಾಡ್ತಾ ಇದೀವಿ ಅಂತ ಅದನ್ನು ಮೊದಲು ತೀರ್ಮಾನ ಮಾಡಬೇಕು. ಯಾವ್ಯಾವ ಕೆಲಸಕ್ಕೆ ಬರೋದವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ನಮ್ಮ ಕೆಪಾಸಿಟಿ ಏನು, ನಮ್ಮ ತಾಕತ್ತೇನು, ಸಂಘದ ತಾಕತ್ತೇನು, ಕೆಪಾಸಿಟಿ ಏನು, ಯಾರ ಮೇಲೆ ಹೋರಾಟ ಮಾಡಬೇಕು, ಯಾರ ವಿರುದ್ಧ ಹೋರಾಟ ಮಾಡಬೇಕು, ಅದನ್ನು ಭಾಳ ಎಚ್ಚರಿಕೆಯಿಂದ ಹೋರಾಟ ಮಾಡಬೇಕಾಗಿದೆ. ದಯವಿಟ್ಟು ಈ ದೇವರಿಗೆ ಅವಮಾನ ಮಾಡೋಕ್ಕೆ ಹೋಗಬೇಡಿ. ಕೆಲಸಕ್ಕೆ ಬರ್ದವ್ರಿಗೆಲ್ಲ ಹೋರಾಟ ಮಾಡಿ ಮಸಿ ಬೆಳೆದು ಈ ದೇವರಿಗೆ ಅವಮಾನ ಮಾಡೋಕ್ಕೆ ಹೋಗಬೇಡಿ. 3.5 ತಿಂಗಳಾಯ್ತು ರೀ, 3.5 ತಿಂಗಳಾಯ್ತು. ಇನ್ನು ನಮ್ಮ ಏನು ಇವ್ರ ಪ್ರತಿಮೆ ಮಾಡ್ತೀವಿ ಅಂದ್ಬಿಟ್ಟು ಬೆಂಗಳೂರಲ್ಲಿ 252 ಅಡಿ ಪ್ರತಿಮೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು 3.5 ತಿಂಗಳಾಯ್ತು. ಇನ್ನು ಆ ಜಾಗಕ್ಕೆ ಗುದ್ಲಿ ಪೂಜೆ ಮಾಡೋಕ್ಕಾಗಿಲ್ಲ. ಯಾವಾಗ ಮಾಡಿಸ್ತೀರಾ? ನಮ್ಮಿಂದನೇ ಆಯಿತು ಅಂತಂದು ಹೇಳ್ಬಿಟ್ಟು ಕೆಲವರೆಲ್ಲ ಪೋಸ್ಟ್ ಹಾಕ್ಕೊಂಡ್ರು. ಎಲ್ಲಿ ಆಯಿತು ಪ್ರತಿಮೆ ಆದಮೇಲೆ ನಮ್ಮಿಂದ ಆಯಿತು ಅಂತಂದೇಳಿ ಮಾಡ್ಕೋಬೋದು. ಪ್ರತಿಮೆನೇ ಆಗಿಲ್ಲ, ಇನ್ನು ಅದು ಜಾಗನೇ ಗುರುತಿಸಿದಾರಂತೆ, ಆದರೆ ಅದಕ್ಕಿಂತ ಗುದ್ಲಿ ಪೂಜೆ ಮಾಡಿಲ್ಲ. ಅದು ಹೆಂಗೆ ಮಾಡಬೇಕು, ಯಾವಾಗ ಮಾಡಬೇಕು, ಎಷ್ಟು ದಿನಕ್ಕೆ ಮುಗಿಬೇಕು, ಏನಿಲ್ಲ. ಆ ದುಡ್ಡು ಕೂಡ ನುಂಗಿ ನೀರು ಕುಡಿತಾರೆ. ದಯವಿಟ್ಟು ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಲಿ.